2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಕಾರ್ಯ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿದೆ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ SSMRV ಶಾಲೆಯ ಆವರಣದಲ್ಲಿ ಇದೀನಿ. ನೋಡಬಹುದು ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಇಲ್ಲಿ ಮತ ಎಣಿಕೆ ಯಾರೆಲ್ಲ ಮಾಡ್ತಾರೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ, ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಎಲ್ಲದಕ್ಕೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾನು ಇವಾಗ ಇರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ಕಾರ್ಯ ನಡೆಯೋ ಅಂತ ಒಂದು ಕೊಠಡಿಯಲ್ಲಿ. ಇಲ್ಲಿ ಬೇಕಾದಂತ ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. CC ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಿ ಸ್ಟ್ರಾಂಗ್ ರೂಮ್ ನಿಂದ ಬರೋ ಅಂತ ಪ್ರತಿಯೊಂದು EVM ಮೆಷಿನ್ ನ ಕೂಡ ಪರಿಪಕ್ವವಾಗಿ ಮತ ಎಣಿಕಾ ಕೇಂದ್ರದ ಒಳಗಡೆ ಬರೋ ರೀತಿಯಲ್ಲಿ ಒಂದಷ್ಟು ಅನುವನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೂತ್ಕೊಳ್ಳೋ ಅಂತ ಏಜೆಂಟ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಬೇಕಾಗಿರೋ ಅಂತ ಸಕಲ ಉಪಕರಣಗಳು ಸಲಕರಣೆಗಳನ್ನ ಕೂಡ ಈಗಾಗಲೇ ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೇರವಾಗಿ ತೋರಿಸ್ತೀನಿ ಎಷ್ಟು ರೌಂಡ್ಗಳು ಇರುತ್ತೆ, ಯಾವ ರೀತಿಯ ಮತ ಎಣಿಕೆ ಆಗತ್ತೆ ಅನ್ನೋದಕ್ಕೆ ಪ್ರತಿಯೊಂದು ಟೇಬಲ್ ನಲ್ಲೂ ಕೂಡ ಅದರದೇ ಆದಂತ ಒಂದಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನು ಪ್ರತಿಯೊಬ್ಬ ಏಜೆಂಟು ಕೂಡ ತನಗೆ ಬರೋ ಅಂತ ಒಂದಷ್ಟು ನಂಬರ್ಸ್ ಏನ್ ಇರುತ್ತೆ ಅದನ್ನ ಪರಿಪಕ್ವವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಬುಕ್ಗಳನ್ನ ಇಡುವಂಥದ್ದು, ಪೆನ್ಗಳನ್ನ ಇಡುವಂಥದ್ದು. ಅದಾದ ಬಳಿಕ ಅಭ್ಯರ್ಥಿಗಳೆಲ್ಲ ಯಾರು ಇದ್ದಾರೆ ಅವರ ಹೆಸರನ್ನ ಕೂಡ ನೇರವಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿ ರೌಂಡ್ 1 ರೌಂಡ್ 2 ತರ ಎಷ್ಟು ಪ್ರತಿ ರೌಂಡ್ಗಳು ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಒಟ್ಟು 21 ರೌಂಡ್ಗಳು ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗುತ್ತೆ. ಟೇಬಲ್ 1, 2, 3 ಈ ರೀತಿ ಒಟ್ಟಾರೆ 14 ಟೇಬಲ್ಗಳನ್ನ ಹಾಕಿ 14 ಸಿಬ್ಬಂದಿಗಳಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಪ್ರತಿಯೊಬ್ಬ ಏಜೆಂಟ್ಗೂ ಕೂಡ ಯಾವ ರೌಂಡ್ ಅಲ್ಲಿ ಎಷ್ಟೆಷ್ಟು ಮತಗಳನ್ನ ಯಾವ ಪಕ್ಷದ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಪಡೆದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ಲಾಗುತ್ತೆ. ಒಟ್ಟಾರೆ ಈ ಒಂದು ಪ್ರಕ್ರಿಯೆ ಬೆಳಗ್ಗೆ 8 ಗಂಟೆಗೆ ಆರಂಭ ಆಗುತ್ತೆ. ಈಗ ಸರಿ ಸುಮಾರು ಮೊದಲ ಹಂತದಲ್ಲಿ ಪೋಸ್ಟಲ್ ವೋಟಿಂಗ್ ಏನ್ ಇರುತ್ತೆ ಅದನ್ನ ಓಪನ್ ಮಾಡಿ, ಅದಾದ ಬಳಿಕ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಸ್ಟ್ರಾಂಗ್ ರೂಮ್ ನಿಂದ EVM ಮೆಷಿನ್ ಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತದನ್ನೇ ತೆಗೆದುಕೊಂಡು ಬಂದು ಇಲ್ಲಿ ಮತ ಎಣಿಕೆ ಮಾಡೋ ಅಂತ ಪ್ರಕ್ರಿಯೆ ಆಗುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದು ವಿಜಯನಗರ ಆದ್ರೆ BTM ಲೇಔಟ್, ಚಿಕ್ಕಪೇಟೆ, ಪದ್ಮನಾಭನಗರ, ಬಸವನಗುಡಿ, ನೇರವಾಗಿ ಬೊಮ್ಮನಹಳ್ಳಿ, ಇತ್ಲಾ ಕಡೆ ಗೋವಿಂದರಾಜ್ ನಗರ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೂಡ ಇದೇ ರೀತಿಯಲ್ಲಿ ಸಾಗು ಅಂತ ಇದೆ. ಇನ್ನು ಅಧಿಕಾರಿಗಳು ಕೂಡ ನಿಯೋಜನೆ ಆಗಿರ್ತಾರೆ. ಪ್ರತಿಯೊಂದು EVM ಮಿಷಿನ್ ಓಪನ್ ಆದ ಬಳಿಕ ಎಷ್ಟು ಮತ ಚಲಾವಣೆ ಆಗಿದೆ, ಅದರಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಎಷ್ಟೆಷ್ಟು ಮತವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಇನ್ನು 2024 ಸಾರ್ವತ್ರಿಕ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಅಲ್ಲಿ 26 ಬೆಂಗಳೂರು ಸೌತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ, 167 ವಿಜಯನಗರ ಅಸೆಂಬ್ಲಿ ಸೆಗ್ಮೆಂಟ್ ಅನ್ನೋದ್ರ ಕಡೆ ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯ ಹೆಸರನ್ನ ಕೂಡ ನಮೂದು ಮಾಡಲಾಗಿದೆ. ಒಟ್ಟು 22 ಹುರಿಯಾಳುಗಳು ಕಣದಲ್ಲಿ ಇದ್ದಾರೆ. 23ನೇ ನೋಟ ಇದೆ. ಪ್ರತಿಯೊಂದು ರೌಂಡ್ ನಲ್ಲೂ ಕೂಡ ಯಾವ ಅಭ್ಯರ್ಥಿ ಎಷ್ಟೆಷ್ಟು ಮತವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಅಂಕಿ ಅಂಶಗಳ ಸಮೇತ ಬರೆಯಲಾಗುತ್ತೆ. ಇದು ಒಟ್ಟಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮತ ಎಣಿಕೆ ಪ್ರಕ್ರಿಯೆ ಆಗೋ ಅಂತ ಸ್ಥಳದ ಕಂಪ್ಲೀಟ್ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.